ದೇವಸ್ಥಾನದ ಹತ್ರ ಬಂದೆ ಬೆಳಿಗ್ಗೆ. ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಬಂದೆ, ಡೆಕೋರೇಷನ್ ಚೆನ್ನಾಗಿ ಮಾಡಿರ್ತಾರೆ ಅಂತ. ಇದು ನೋಡಿ, ಇದು ಒಳಗಡೆ ದೇವಸ್ಥಾನದ ಕಡೆಗೆ ಹೋಗೋ ಇದರಲ್ಲಿ ಇದು ಬೋರ್ಡು. ಇಲ್ಲಿ ಗೇಟ್ ಐತೆ, ಮತ್ತು ದೇವಸ್ಥಾನ ನೋಡಿ ಹಿಂದ್ಗಡೆಗೆ ನರಸಿಂಹಸ್ವಾಮಿ, ಕಂಬದ ನರಸಿಂಹಸ್ವಾಮಿ ಅಂತ ಹಿಂದ್ಗಡೆಗೆ ಐತಿ ದೇವರು, ಮುಂದೆಗಡೆ ರಂಗನಾಥ ಸ್ವಾಮಿ. ಇದು ಎರಡು ದೇವರು ಇರೋದು ಹಿಂದೆಗಡೆ, ಅಂದರೆ ಈ ದೇವಸ್ಥಾನದಲ್ಲಿ ಎರಡು ದೇವರು ಇರೋದು. ಹಿಂದೆಗಡೆ ನರಸಿಂಹಸ್ವಾಮಿ ಐತೆ, ಮುಂದೆಗಡೆ ರಂಗನಾಥ ಸ್ವಾಮಿ ಐತೆ. ಅದಕ್ಕೂ ಪೂಜೆ ಮಾಡ್ತಾರೆ. ಅದು ಹಿಂದೆಗಡೆ ಇರೋದು, ಯಾರೂ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇದು ಮಾತ್ರ ನೋಡ್ಬೋದು ಅಷ್ಟೇ. ಚೆನ್ನಾಗಿ ಅಲಂಕಾರ ಮಾಡಿದರು ರಂಗಪ್ಪನಿಗೆಲ್ಲ. ಅದು ಹಿಂದೆಗಡೆ ಇರೋ ದೇವ್ರನ್ನ ನೋಡೋಕ್ಕಲ್ಲ, ಉಯ್ಯಾಲೆ ಮೇಲೆ ಉಯ್ಯಾಲೆ ಮೇಲೆ ಕುಂಡ್ರಿಸ್ತಾರೆ ರಂಗನಾಥ ಸ್ವಾಮಿ ದೇವ್ರನ್ನ, ನಮ್ಮ ರಂಗಪ್ಪನ ಉಯ್ಯಾಲೆ ಮೇಲೆ ಕೂತಿರೋದು. ಹಂಗೆ ಎಲ್ಲ ಪೂಜೆ ಮಾಡ್ತಾಯಿದ್ರು. ನಾನು ಹಂಗೆ ಬಂದು ವಿಡಿಯೋ ಮಾಡ್ಕೊಂಡೆ, ಫೋಟೋ ತಕ್ಕೊಂಡೆ. ಚೆನ್ನಾಗೈತಾ ನಮ್ಮ ರಂಗಪ್ಪ, ನನಗೆ ಸಖತ್ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡು ದೇವರು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ರಂಗಪ್ಪ ಒಳ್ಳೇದು ಮಾಡಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಿನ್ನಗದ ಲಕ್ಷ್ಮೀ ರಂಗನಾಥ ಸ್ವಾಮಿ. ಇವಣ್ಣ ನಮ್ಮೂರಾಗ ಕೃಷ್ಣಪ್ಪಣಯ್ಯ ಅಂತ ಪೂಜಾರಪ್ಪರಿದ್ದರು, ಅವ್ರ ಮಗ ಇವರು. ಅವಣ್ಣನೂ ಚೆನ್ನಾಗಿ ಮಾತಾಡ್ಸಿದ್ರು. ಹಂಗೆ ವೀಡಿಯೋ ಮಾಡ್ಕೊತೀನಣ್ಣ ಅಂದೆ, ಮಾಡ್ಕೊಳವ ಅಂತ ಹೇಳಿ ಅಂದರು. ಮಾಡ್ಕೊತಾ ಇದ್ದೆ. ನನಗೆ ಭಯ ಆಗಿತ್ತು ಸ್ಟಾರ್ಟಿಂಗಲ್ಲಿ, ಎಲ್ಲಿ ವೀಡಿಯೋ ಮಾಡಿಸ್ತಾರೋ ಹೆಂಗೋ ಅಂತ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವರೆಲ್ಲ ಹೇಳಿದ್ರು ಮಾಡ್ಕೊಳವ ಅಂತ. ಆಮೇಲೆ ನಾನು ಬೆಳಗಿನ ಜಾವದಲ್ಲಿ ಮದುವೆ ಆಗುತ್ತೆ, ಮದುವೆದೊಂದು ವೀಡಿಯೋ ನಾನು ಮಾಡಿಲ್ಲ. ಅದು ಯಾರ ಹತ್ರನಾದರೂ ಇದ್ದರೆ ನನಗೆ ಕಳಿಸಿ ಅಂತ ಹೇಳಿದೆ. ಆಯಿತು ಕಳಿಸ್ತೀವಿ ಅಂದರು. ಅದು ಕಳಿಸ್ದಾಗ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಕೂತೈತೆ. ಉಯ್ಯಾಲೆ ಮೇಲೆ ಕೂತ್ಕೊಂಡ್ರೆ ನಮ್ಮ ರಂಗಪ್ಪ. ಎಷ್ಟು ನೀಟಾಗೆಲ್ಲ ಡೆಕೋರೇಷನ್ ಮಾಡಿದರು. ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ, ಮುಂದೆಗಡೆ ಎಲ್ಲ. ಚಿಕ್ಕದು ದೇವಸ್ಥಾನ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಇದು ದೊಡ್ಡದಾಗಿತ್ತು, ಒಂದು ಸ್ವಲ್ಪ ದೇವಸ್ಥಾನ ಮಂಟಪದ ಥರ ಇತ್ತು. ಅದು ದೇವಸ್ಥಾನ ಚೆನ್ನಾಗಿತ್ತು ದೊಡ್ಡದಾಗಿ. ಇವಾಗೆಲ್ಲ ಕಿತ್ಬಿಟ್ಟು ಎಲ್ಲ ಹೊಸ ದೇವಸ್ಥಾನ ಕಟ್ಸವ್ರೆ. ಈಗಲೂ ಸ್ವಲ್ಪ ಚಿಕ್ಕದು ಹಂಗಾಗಿ ದೇವಸ್ಥಾನ. ಮುಂದೆಗಡೆ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ನಮ್ಮ ದೇವಸ್ಥಾನಕ್ಕೂ ಪರ್ಮಿಷನ್ ಐತೆ ವೀಡಿಯೋ ಮಾಡೋಕ್ಕೆ ಅಂತ ನನಗೆ ಜಾತ್ರೆಯಲ್ಲೇ ಗೊತ್ತಾಗಿದ್ದು. ಇದು ಮಂಟಪ. ಬೆಳಗಿನ ಜಾವದಲ್ಲಿ ಮದುವೆ ಮಾಡೋರು ಇಲ್ಲಿ. ಆ ಮಂಟಪ ಎಲ್ಲ ಹಂಗೆ ಇತ್ತು. ಇದೆಲ್ಲ ತೆಗಿಯಲ್ಲ, ಅಂದರೆ ಜಾತ್ರೆ ಮುಗಿಯೋವರೆಗೂ ಯಾರೂ ಇದನ್ನು ತೆಗಿಯಲ್ಲ. ಇದೆಲ್ಲ ಮುಂದೆಗಡೆ ಎಲ್ಲ ಶಾಮಿಯಾನ ಎಲ್ಲ ಹಾಕಿ, ಅಂದರೆ ಬರೋ ಭಕ್ತಾದಿಗಳಿಗೆ ಕೂತ್ಕೊಳ್ಳೋಕೆ ಜಾಗ, ಅಂದರೆ ಮಕ್ಳುಗಳು ಬರ್ತಾರಲ್ವ ದೂರದಿಂದ, ಅವ್ರಿಗೆಲ್ಲ ಕೂತ್ಕೊಳ್ಳೋಕೆ ಜಾಗ, ಊಟದ ವ್ಯವಸ್ಥೆ ಎಲ್ಲ ಮಾಡೋರು ಇಲ್ಲಿ. ಊಟದ ವ್ಯವಸ್ಥೆ ಇರುತ್ತೆ ಯಾವಾಗಲೂ. ನಾವು ವರ್ಷವೂ ಅಷ್ಟೇ, ನಮ್ಮೂರ ಜಾತ್ರೆಯಲ್ಲಿ ಊಟ ಮಾತ್ರ, ಪ್ರಸಾದ ಮಾತ್ರ ಇದ್ದೇ ಇರುತ್ತೆ ಬರೋ ಭಕ್ತಾದಿಗಳಿಗೆ, ದೂರದಿಂದ ಬರೋರಿಗೆ. ಚೆನ್ನಾಗೆಲ್ಲ ಊಟ ಎಲ್ಲ ಮಾಡಿಸ್ತಾರೆ. ಇವರೆಲ್ಲ ಏನೋ ತಮಾಷೆ ಮಾಡ್ತಾಯಿದ್ರು. ನಾನು ಹಂಗೆ ಅವ್ರಿಗೂ ಒಂದು ವೀಡಿಯೋ ಮಾಡ್ಕೊಂಡೆ. ಇವರೆಲ್ಲ ನಮ್ಮೂರವರೇ ತಮಾಷೆ ಮಾಡ್ತಾಯಿದ್ರು. ಅಂದರೆ ದೇವಸ್ಥಾನ ಇನ್ನೂ ಒಂದ್ಸಲ ಈ ದೇವಸ್ಥಾನನ ಇನ್ನೊಂದ್ಸಲ ದೇವಸ್ಥಾನ ಕಟ್ಟಿಸ್ತಾರಂತೆ. ಅದಕ್ಕೆಲ್ಲ ಭಕ್ತಾದಿಗಳು ಇದು ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಅಂದರೆ ಭಕ್ತಾದಿಗಳ ಹತ್ರ ಇವಾಗ ದೇವಸ್ಥಾನಕ್ಕೆ ಇಷ್ಟು ಅಂತ ದೇಣಿಗೆ ಎಲ್ಲ ಇದು ಮಾಡ್ತಾರಲ್ವ, ಹಂಗಾಗಿ ದೇಣಿಗೆ ಎಲ್ಲ ಕೊಡೋಕ್ಕೆ ಅವರು ಬರ್ಕೊತಾಯಿದ್ರು, ಯಾರ್ಯಾರೆಲ್ಲ ಎಷ್ಟೆಷ್ಟು ಇದು ಮಾಡ್ತಾರೆ ಅಂತ. ಎಲ್ಲ ಮುಂದೆಗಡೆ ಎಲ್ಲ ಶಾಮಿಯಾನೆಲ್ಲ ಹಾಕಿದ್ರು. ನಾವು ಚಿಕ್ಕ ಮಕ್ಕಳಲ್ಲಿ ಈ ಥರ ಎಲ್ಲ ಕಲ್ಲೆಲ್ಲ ಏನೂ ಇರಲಿಲ್ಲ. ಇದು ಮಾತ್ರ ಇತ್ತು ಅಷ್ಟೇ. ಮುಂದೆಗಡೆ ಗಂಡು ಕಾಣಿಸ್ತಿತ್ತಲ್ಲ, ಅದು ಮಾತ್ರ ಇರೋದಷ್ಟೇ. ಚಪ್ರ ಹಾಕೋರು. ಆಗ ಸೀಟು ಏನೂ ಇರಲಿಲ್ಲ ನಮ್ಮೂರ ದೇವಸ್ಥಾನಕ್ಕೆ, ಚಪ್ರ ಒಂದೇ ಹಾಕ್ತಾಯಿದ್ರು. ಆವಾಗ ನೋಡಿ, ಇದೆಲ್ಲ ನಮ್ಮೂರು. ಅವಾಗೆಲ್ಲ ಬಿಲ್ಡಿಂಗ್ ಎಲ್ಲ ಏನೂ ಇರಲಿಲ್ಲ. ಇವಾಗೆಲ್ಲ ಬಿಲ್ಡಿಂಗ್, ಬರೀ ಮಾಳಿಗೆ ಮನೆ, ಹೆಂಚಿನ ಮನೆ ಅಷ್ಟೇ ಇದ್ದಿದ್ದು. ನಮ್ಮ ದೇವಸ್ಥಾನದ ಹತ್ರ ನಿಂತ್ಕೊಂಡು ನೋಡಿ ಸ್ಕೂಲೆಲ್ಲ ಕಾಣಿಸೋದು. ಸ್ಕೂಲ್ ಹತ್ರ ಹಳ್ಳಿ ಮರ ಇತ್ತು, ಅದು ಕಡಿದ್ಬಿಟ್ಟವ್ರೆ. ಬಿಲ್ಡಿಂಗ್ ಎಲ್ಲ ಇರಲಿಲ್ಲ. ಇಲ್ಲೇನು ಕಾಣಿಸ್ತೈತೆ ಬಿಲ್ಡಿಂಗು, ಆ ಬಿಲ್ಡಿಂಗ್ ಏನೂ ಇರಲಿಲ್ಲ ನಮ್ಮೂರಲ್ಲಿ ಅವಾಗ. ನಾವು ಚಿಕ್ಕ ಮಕ್ಕಳಲ್ಲಿ ನಾವು ಆಟ ಆಡೋಕ್ಕೆಲ್ಲ ಬಂದುಬಿಡ್ತಿದ್ವಿ. ಆಟ ಆಡೋದಂದರೆ ನಮಗೆ ಸಖತ್ ಇಷ್ಟ. ನಮ್ಮ ದೇವಸ್ಥಾನದ ಹತ್ರ ಅಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ವಿ ನಮ್ಮ ಫ್ರೆಂಡ್ಸ್ ನಾವೆಲ್ಲ. ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ವು, ಅದೆಲ್ಲ ನೆನಪಾಯಿತು. ಅವಾಗೆಲ್ಲ ಕಲ್ಲೆಲ್ಲ ಏನೂ ಇರಲಿಲ್ಲ ಹಾಕ್ಸಿರ್ಲಿಲ್ಲ ಅವಾಗ. ಇದು ಹೊಸ್ದಾಗಿ ಕಟ್ಸಿರೋ ಗಣೇಶನ ದೇವಸ್ಥಾನ. ಇದು ಹೊಸ್ದಾಗಿ ಮಾಡ್ಸವ್ರೆ. ಮತ್ತು ಇದು ನವಗ್ರಹ ದೇವಸ್ಥಾನ, ಇದು ಹೊಸ್ದಾಗಿ ಮಾಡ್ಸವ್ರೆ. ಇದು ಚೆನ್ನಾಗಿತ್ತು ದೇವಸ್ಥಾನ. ಎಲ್ಲ ಭಕ್ತಾದಿಗಳು ಕಟ್ಟಿಸ್ಕೊಟ್ಟಿರೋದು, ಅಂದರೆ ಮಕ್ಳುಗಳು ಇರ್ತಾರಲ್ವ, ಕಟ್ಟಿಸಿರ್ತಾರೆ. ನಮ್ಮ ರಂಗಪ್ಪ ನಮ್ಮದವ್ರಿಗೆ ಯಾರಿಗೂ ಕೈ ಬಿಡಲ್ಲ. ನಮ್ಮೂರಿಗೆ ನಮ್ಮ ರಂಗಪ್ಪ ಕಾವಲು ಎತ್ತರವಾಗವ್ರೆ. ಊರೆಲ್ಲ ನೋಡ್ತಾರೆ ಕೂತ್ಕೊಂಡು.
ಎತ್ತರವಾಗಿ ಅವರಲ್ಲ, ಹಂಗೆ ಊರೆಲ್ಲ ಕಾಣಿಸ್ತೈತೆ ಅವ್ರಿಗೆ. ನೋಡ್ತಾವ್ರೆ ಅಂದರೆ ಇಲ್ಲೆಲ್ಲ ಅವಾಗೆಲ್ಲ ಈ ಥರ ಎಲ್ಲ ಗಿಡ ಏನೂ ಇರಲಿಲ್ಲ ಅವಾಗ. ಎಷ್ಟು ಚೆನ್ನಾಗಿತ್ತು, ಎಲ್ಲ ಮಣ್ಣು ಮಣ್ಣು ಥರ ಇತ್ತು. ಇವಾಗೆಲ್ಲ ಕಲ್ಲುಗಳೆಲ್ಲ ಹಾಕ್ಸಿ ಎಲ್ಲ ಚೆನ್ನಾಗಿ ಮಾಡವ್ರೆ. ನಮ್ಮ ರಂಗಪ್ಪನ ದೇವಸ್ಥಾನ ಸುತ್ತಮುತ್ತ ಚೆನ್ನಾಗೈತೆ. ಇದು ನಮ್ಮೂರಿನ ಗ್ರಾಮ ದೇವತೆ ಮಾರಮ್ಮ ಕರೇಕಲ್ಲಮ್ಮ ಅಂತ ಕರಿತೀವಿ ನಾವು. ಇದು ಅಷ್ಟೇ. ಇದನ್ನು ಹಂಗೆ ವೀಡಿಯೋ ಮಾಡೋಣ ಅಂತ ಬಂದೆ. ನನಗಿವತ್ತು ಜಾತ್ರೆಯಲ್ಲಿ ಈ ದೇವ್ರುಗಳ್ನೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ. ಊರೊಳಗಡೆ ಇರೋ ದೇವ್ರುಗಳು ಇವರು. ಊರಿಂದ ಆಚೆ ದೇವ್ರುಗಳವ್ರೆ, ಅವ್ರನ್ನೂ ಇನ್ನೊಂದ್ಸಲ ಬಂದಾಗ ವೀಡಿಯೋ ಮಾಡಿ ಹಾಕ್ತೀನಿ. ಅವ್ರು ಸ್ವಲ್ಪ ದೂರ ಅವರೇ, ಬೆಟ್ಟದಲ್ಲವ್ರೆ. ಹಂಗಾಗಿ ಅವ್ರನ್ನ ಬೆಟ್ಟಕ್ಕೆ ಹೋಗ್ಬೇಕು, ಅದಕ್ಕೆ ಅವ್ರನ್ನ ನಿಧಾನಕ್ಕೆ ವೀಡಿಯೋ ಮಾಡ್ತೀನಿ. ಇವರೆಲ್ಲ ಊರೊಳಗಡೆ ಇರೋರು. ನಮ್ಮಮ್ಮ ಮಾರಮ್ಮ. ಮಾರಮ್ಮನೂ ನಿಮಗೆಲ್ಲ ಒಳ್ಳೇದು ಮಾಡಲಿ. ನಮ್ಮೂರಿನ ಗ್ರಾಮ ದೇವತೆ. 5 ವರ್ಷಕ್ಕೊಂದ್ಸಲಿ 3 ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡ್ತಾರೆ. ಅವಾಗೆಲ್ಲ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಇಲ್ಲಿ ಆರತಿ ಹೊತ್ಕೊಂಬರೋವು. ಆ ಕಡೆ ಇರೋದು ಮೆರವಣಿಗೆ ದೇವರು. ಇನ್ನೂ ಅಲಂಕಾರ ಏನೂ ಮಾಡಿರಲಿಲ್ಲ ಅಮ್ಮನಿಗೆ. ಪೂಜಾರಪ್ಪನವ್ರು ಇನ್ನೂ ಬಂದಿರಲಿಲ್ಲ, ಅಲಂಕಾರ ಏನೂ ಇರಲಿಲ್ಲ. ಹಂಗೆ ವೀಡಿಯೋ ಮಾಡ್ಕೊಂಡೆ ನಾನು. ಆ ಕಡೆ ಇರೋದು ಮೆರವಣಿಗೆ ದೇವರು, ಅದನ್ನು ತೆಗಿತಾರೆ ಜಾತ್ರೆ ಮಾಡುವಾಗೆಲ್ಲ. ಇದು ಇವಾಗ ಬಂದರು ಪೂಜಾರಪ್ಪನವರು. ಇವಾಗ ಅಲಂಕಾರ ಮಾಡೋಕ್ಕೆಲ್ಲ ನಾನು ವೀಡಿಯೋ ಮಾಡೋದು ನೋಡಿ ಸುಮ್ಮನೆ ನಿಂತ್ಕೊಂಡಿದ್ರು ಪಾಪ ಅವರು. ನಮ್ಮ ಮಾರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮೂರಿನ ಗ್ರಾಮ ದೇವತೆ, ಶಕ್ತಿ ದೇವತೆ. ಚಿಕ್ಕದಾಗೈತೆ ದೇವಸ್ಥಾನ. ಇದು ಏನು ಅಷ್ಟು ದೊಡ್ಡದಾಗಿಲ್ಲ ದೇವಸ್ಥಾನ, ಚಿಕ್ಕದಾಗೈತೆ. ಇದು ಮಾರಮ್ಮನ ವರ್ಷಕ್ಕೊಂದ್ಸಲಿ ಇಲ್ಲಿ ಅಂದರೆ ಇಲ್ಲಿ ಜಾತ್ರೆ ಮಾಡ್ತಾರಲ್ವ, ವರ್ಷಕ್ಕೊಂದ್ಸಲಿ ಅಲ್ಲ, ಸಾರಿ, ಜಾತ್ರೆ ಮಾಡ್ತಾರೆ. ಆವಾಗ ಇಲ್ಲಿ ಕುಂಡ್ರಿಸ್ತಾರೆ ಅಮ್ಮನ ಈಚೆ ತಂದು. ಇಲ್ಲೆಲ್ಲ ಜಾಗ ಎಲ್ಲ ಇಕ್ಕಟ್ಟು ಮಾಡಾಕ್ಬಿಟ್ಟವ್ರು. ಅವಾಗೆಲ್ಲ ದೊಡ್ಡದಾಗಿತ್ತು ಜಾಗ, ಈಗ ಇಕ್ಕಟ್ಟು. ಆವಾಗ ಮಂಟಪದ ಥರ ಇತ್ತು, ಇವಾಗ ಒಂದು ಸ್ವಲ್ಪ ದೇವಸ್ಥಾನದ ಥರ ಕಟ್ಟವ್ರೆ. ಅವಾಗ ಮಂಟಪ ನಾವಿದ್ದಾಗ ಇಲ್ಲಿ ವರ್ಷಕ್ಕೊಂದ್ಸಲಿ ಗಣೇಶನ ಕುಂಡ್ರಿಸೋರು ನಾವು ಚಿಕ್ಕ ಮಕ್ಕಳಲ್ಲಿ. ಆವಾಗ ಇಲ್ಲೆಲ್ಲ ECP ಅಂತ ಬರೋದಲ್ಲ, ECP ಹಾಕೋರು ಅವಾಗೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋವು. ಗಣೇಶನ್ನ ಗೌರಮ್ಮನ ಕುಂಡ್ರಿಸೋರು ಇಲ್ಲಿ. ಇದು ನಮ್ಮೂರಿನ ಕಣ್ಣಪ್ಪನ ದೇವಸ್ಥಾನ. ಇದು ಹೊಸ್ದಾಗಿರೋ ದೇವಸ್ಥಾನನೇ. ಅದೇ ನಮ್ಮ ಮದುವೆ ಆದಮೇಲೆ ಆಗಿರೋ ದೇವಸ್ಥಾನಗಳಿವೆಲ್ಲ. ಇದು ಕಣ್ಣಪ್ಪನ ದೇವಸ್ಥಾನ ಅಂತ. ಇದು ಚೆನ್ನಾಗೆಲ್ಲ ಮುಂದೆಗಡೆ ಚಪ್ಪರ ಎಲ್ಲ ಇದು ಚೆನ್ನಾಗಿ ಕಟ್ಸವ್ರೆ ದೇವಸ್ಥಾನ. ಇದನ್ನು ಹಂಗೆ ನೋಡಿ ಎಷ್ಟು ಚೆನ್ನಾಗೆಲ್ಲ ಕಟ್ಸವ್ರೆ. ನನ್ನ ವಾಯ್ಸ್ ಯಾಕೋ ಸ್ವಲ್ಪ ಇದಾಗ್ಬಿಟ್ಟೈತೆ ನೋಡಿ. ಎಲ್ಲ ಒಳಗಡೆ ನಾನು ಇದಕ್ಕೂ ನಾನು ಭಯ ಬಿದ್ದೆ. ಯಾಕಂದರೆ ನಾನು ವೀಡಿಯೋ ಮಾಡ್ಬೋದು ಹೆಂಗೋ ಅಂದ್ಬಿಟ್ಟು ಹೋದೆ. ನಮ್ಮೂರು ಹುಡುಗರು ಇವರೆಲ್ಲ ಸಪೋರ್ಟ್ ಮಾಡಿದ್ರು. ಮಾಡಕ್ಕ ಪರವಾಗಿಲ್ಲ ಅಂದರು. ಒಳಗಡೆ ಹೋದೆ. ಚೆನ್ನಾಗಿ ಎಲ್ಲ ಪ್ರಸಾದಕ್ಕೆ ನಾನು ಅಲ್ಲಿ ತೇರ ಹತ್ರ ಪಾನಕ ಇದೆಲ್ಲ ಕೊಡಬೇಕು, ಅದಕ್ಕೆಲ್ಲ ಏನೋ ಪ್ರಸಾದನೆಲ್ಲ ರೆಡಿ ಮಾಡ್ತಾಯಿದ್ರು. ಇಲ್ಲೂ ಅಷ್ಟೇ ಚೆನ್ನಾಗಿ ಮಾಡವ್ರೆ ದೇವಸ್ಥಾನ. ಆ ಕಡೆ ವಾಲ್ಮೀಕಿ ಮಹರ್ಷಿದು ಒಂದು ಫೋಟೋ ಹಾಕವ್ರೆ ನೋಡಿ. ಇದನ್ನು ಅಷ್ಟೇ ಚೆನ್ನಾಗಿ ರೆಡಿ ಮಾಡಿ ಎಲ್ಲ. ಗರ್ಭದ ಗುಡಿ ಎಲ್ಲ ಚೆನ್ನಾಗಿ ಮಾಡವ್ರೆ. ನಾನು ಗರ್ಭದ ಗುಡಿ ಒಳಗಡೆ ಹೋಗಲಿಲ್ಲ, ದೂರದಿಂದಲೇ ಜೂಮ್ ಮಾಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮೊಬೈಲು ಈ ವಿಡಿಯೋನ. ಇವರೆಲ್ಲ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಏನೋ ರಸಾಯನ ಮಾಡ್ತಾರೇನೋ, ಅದಕ್ಕೆ ಎಲ್ಲ ಬೆಲ್ದಣ್ಣೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಇದು ಬಸವಣ್ಣ. ಶಿವಪ್ಪ ಇರತ್ತ, ಬಸವಣ್ಣ ಇರಲೇಬೇಕಲ್ಲ. ಇದು ಭೈರೇಶ ಅಂತ ಈವಣ್ಣ ಎಲ್ಲ ರೆಡಿ ಮಾಡ್ತಾಯಿದ್ರು. ಆಮೇಲೆ ಈವಣ್ಣನು ಮಾತಾಡಿಸ್ದೆ. ಆಮೇಲೆ ಇಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಅಂದರೆ ನಮ್ಮ ಅಣ್ಣನ ಫೋಟೋ ಹಾಕಿದ್ರು, ಅಪ್ಪು ಅಣ್ಣಂದು. ಎಷ್ಟು ಖುಷಿ ಆಯಿತು ಅಂದರೆ, ನಮ್ಮೂರಲ್ಲಿ ನೋಡಿ ವಾಲ್ಮೀಕಿ ಮಹರ್ಷಿ ಮಗ್ಳಲ್ಲಿ ಹಾಕವ್ರೆ, ಕಣ್ಣಪ್ಪನ ದೇವಸ್ಥಾನದಲ್ಲಿ ಹಾಕವ್ರೆ ನಮ್ಮ ಅಣ್ಣನಿಗೆ. ಅವ್ರು ಹೇಳಿದ್ರು, ಅಣ್ಣ ಹಾಕಿದ್ದೀರಾ ಅಂದೆ. ಹೌದಮ್ಮ, ಅವರು ನಮ್ಮ ದೇವರು, ಅವ್ರಿಗೂ ಡೈಲಿ ಪೂಜೆ ಮಾಡ್ತೀವಿ ಅಂದರು. ಎಷ್ಟು ಖುಷಿ ಆಯ್ತಲ್ಲ. ನಮ್ಮ ಅಣ್ಣನ ಫೋಟೋ ಎಲ್ಲೆಲ್ಲೂ ಇರುತ್ತಲ್ಲ, ಯಾವ ದೇವಸ್ಥಾನಕ್ಕೋದ್ರು ನಮ್ಮ ಅಣ್ಣನ ಫೋಟೋ ಇರುತ್ತೆ. ಅವರೆಲ್ಲ ಏನೋ ಒಂದು ಅಭಿಮಾನ ನಮ್ಮೂರಲ್ಲೆಲ್ಲ. ಇದು ನಮ್ಮೂರಿನ ತೇರು ಅಲಂಕಾರ ಮಾಡ್ತಾಯಿದ್ರು, ಅದು ನನಗೆ ವೀಡಿಯೋ ಮಾಡ್ಕೊಂಡೆ. ನಮ್ಮೂರಲ್ಲಿ ಅಪ್ಪಣ್ಣಂಗೆ ಸಖತ್ತು ಜನ ಫ್ಯಾನ್ಸ್ ಅವರೇ, ಅಂದರೆ ಅಭಿಮಾನಿಗಳು ಜಾಸ್ತಿ ಜನ. ಒಂದ್ಸಲಿ ಜಾತ್ರೆಯಲ್ಲೆಲ್ಲ ಅವ್ರ ಫೋಟೋ ಹಿಡ್ಕೊಂಡೆಲ್ಲ, ಅವಾಗೆಲ್ಲ ವೀಡಿಯೋ ಮಾಡ್ತಿರ್ಲಿಲ್ಲ ನಾನು, ಫೋಟೋ ಎಲ್ಲ ಹಿಡ್ಕೊಂಡೆಲ್ಲ ಇದು ಮಾಡಿದರು. ಏನೋ ಅವ್ರವ್ರ ಅಭಿಮಾನ, ನಾನು ಅಷ್ಟೇ ಅವ್ರ ಅಭಿಮಾನಿ ಅಷ್ಟೇ. ನನಗೆ ಇನ್ನೇನು ಗೊತ್ತಿಲ್ಲ. ನಂಗೆ ಅದೊಂದು ಸಖತ್ತು ಇಷ್ಟ ಆಯಿತು. ಹೆಂಗೆ ಇಲ್ಲಿ ಇಲ್ಲಿನ ಎಲ್ಲ ರೆಡಿ ಮಾಡ್ತಾನೆ ಇದ್ದರು. ತೇರಿನ ಬೀದಿಲಿ ತೇರನ್ನ ನಾನು ಜಾಸ್ತಿ ಜನ ಆಗ್ಬಿಡ್ತಾರೆ. ಆಮೇಲೆ ತೇರೆಲ್ಲ ಫುಲ್ ಅಲಂಕಾರ ಆದಮೇಲೆ ನಾನು ವೀಡಿಯೋ ಬರೋಕ್ಕಾಗಲ್ಲ ಇಲ್ಲಿ. ಯಾಕಂದರೆ ಜನ ಇಲ್ಲೆಲ್ಲ ಹೋಮ ಎಲ್ಲ ಏನೇನೋ ಎಲ್ಲ ಮಾಡ್ತಿರ್ತಾರಲ್ವ, ಹಂಗಾಗಿ ಇಲ್ಲಿ ಬರೋಕ್ಕಾಗಲ್ಲ ನಾವು.
ಅದಕ್ಕೆ ಈಗಲೇ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಬಂದೆ. ಹಂಗೆ ನನ್ನ ಫ್ರೆಂಡ್ಸ್ಗಳು ಮತ್ತು ಪರಿಚಯ ಇರೋರ ಮನೆಗೆಲ್ಲ ಮಾತಾಡ್ಸ್ಕೊಂಬರೋಣ ಅಂದ್ಬಿಟ್ಟು ಬಂದನಲ್ಲ, ಹಂಗೆ ವಿಡಿಯೋ ಮಾಡ್ಕೊತಿದ್ದೆ. ನೋಡಿ ಹತ್ರಕ್ಕೆ ಬಂದೆ. ಹತ್ರಕ್ಕೆ ಬಂದಿಂದ ಅಲಂಕಾರ ಮಾಡ್ತಾನೆ ಅವ್ರೆ ಹುಡುಗರೆಲ್ಲ. ನೋಡಿ ಎಷ್ಟು ಚೆನ್ನಾಗೆಲ್ಲ ಅಲಂಕಾರ ಮಾಡ್ತಾವ್ರೆ. ಕಲ್ಲಿನ ಗಾಲಿ, ಅವಾಗೆಲ್ಲ ಮರದ್ದಿತ್ತು, ಇವಾಗ ಕಲ್ಲಿಂದು. ಚಿಕ್ಕದಾಗ ತೇರು ಕಟ್ಸವ್ರೆ ನಮ್ಮೂರಲ್ಲಿ, ಚೆನ್ನಾಗೈತೆ. ಇದು ತೇರಿನ ಬೀದಿ, ಇದು ಒಂದೇ ರೋಡ್ ಏಕ. ಇಲ್ಲೇ ತೇರು ಹೇಳ್ಕೊಂಡು ಹೋಗೋದು. ಈ ಅಣ್ಣ ಇಲ್ಲಿ ನಿಂತೈತಲ್ಲ, ಈ ಅಣ್ಣ ಗೊಲ್ಲಹಳ್ಳಿ ಹನುಮಂತರಾಯಣ್ಣ ಅಂತ. ಇವಣ್ಣನೇ ಮೈಕ್ ಸೆಟ್ ಹಾಕೋದು ನಮ್ಮೂರಲ್ಲಿ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಜಾತ್ರೆ ಆದರೆ ನಮ್ಮೂರಲ್ಲಿ ದೇವಸ್ಥಾನದ ಹತ್ರ ಇವಣ್ಣನೇ ಮೈಕ್ ಸೆಟ್ ಜಾಸ್ತಿ ಆಗ್ತಾಯಿತ್ತು ಜಾತ್ರೆಗೆಲ್ಲ. ಬಿಚ್ಚುತ್ತಾನೆ ಇರಲಿಲ್ಲ, ಒಳ್ಳೊಳ್ಳೆ ಹಾಡು ಹಾಕೋದು ಅವಾಗೆಲ್ಲ. ಇವಾಗಿಲ್ಲ, ಮೈಕ್ ಸೆಟ್ ಹಾಕಲ್ಲ ಇವಣ್ಣ ಇವಾಗ. ಮೈಕ್ ಸೆಟ್ ಅಂತಲೇ ಕರೆಯೋರು ಅವಾಗೆಲ್ಲ ನಮ್ಮೂರಲ್ಲಿ ಅಣ್ಣನ. ಇವರು ರಾಮಕ್ಕ ಅಂತ. ಇವ್ರ ಮನೆ ಹತ್ರ ನಾವು ಬಾಡಿಗೆಗಿದ್ವಿ. ಅವ್ರ ಮಕ್ಳದ್ದು ಹಂಗೆ ಅವ್ರ ಮನೆಗೆ ಹೋಗಿದ್ದೆ ಮಾತಾಡ್ಸೋಣ ಅಂತ. ಹಂಗೆ ಒಂದು ಫೋಟೋ ತಗೊಂಡೆ. ಫೋಟೋ ಅಷ್ಟೇ ತಗೊಳಕ್ಕಾಗಿದ್ದು, ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಅವ್ರ ಮನೆಯಲ್ಲಿ ಈ ಥರ ಮಡಿಕೆ ಎಲ್ಲ ಜೋಡಿಸಿದ್ರು. ಇದೆಲ್ಲ ಹಳೆ ಮಡಿಕೆಗಳೆಲ್ಲ ಹಂಗೆ ಇಟ್ಟವ್ರು ನೆನಪಿಗೆ. ನೋಡಿ ಹೊಸ ಮನೆ ಕಟ್ಸಿದ್ರು, ಆ ಥರ ಮಡಿಕೆ ಸಾಲು ಜೋಡಿಸೋರು ಅವರು. ಮನೆ ತಗ ಬಂದು ರೆಡಿಯಾಗಿ ನಮ್ಮ ಅಮ್ಮನ ಜೊತೆ ಒಂದು ಫೋಟೋ ತಗೊಂಡೆ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದು ನಾನು ರೆಡಿಯಾಗಿದೆ. ಆ ಸರ ನಾನು ಗೌಡ್ಗೆರೆ 3ನೇ ಸತಿ ಹೋದಾಗ ಗೌಡ್ಗೆರೆಯಲ್ಲಿ ತಂದೆ, ಅದನ್ನು ಇರಲಿ ಅಂದ್ಬಿಟ್ಟು. ಆ ಸರ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಕೊಂಡಿರಲಿಲ್ಲ, ಚೆನ್ನಾಗಿ ಕಾಣಿಸ್ತೈತೆ ಸರ. ನನಗೆ ಈ ಥರ ಸರ ಅಂದರೆ ಸಖತ್ ಇಷ್ಟ. ಅದಕ್ಕೆ ಇಷ್ಟಪಟ್ಟು ತಗೊಂಡಿದ್ದೆ ಸರ, ನಾನು ಜಾತ್ರೆಗೆ ಹಾಕ್ಕೊಂಡು ಹೋಗ್ಬೇಕು ಅಂತ. ಹಂಗೆ ಈಚೆ ಕೂತ್ಕೊಂಡು ನಾನು ನಮ್ಮ ಅಮ್ಮ ಒಂದು ಫೋಟೋ ತಗೊಂಡ್ವಿ. ಬಿಸಿಲು ಸೆಕೆ ಬೇರೆ. ತೇರ ಹತ್ರ ಬಂದ್ವಿ. ಇನ್ನು ದೇವ್ರನ್ನ ತೇರ ಮ್ಯಾಗ ಕುಂಡ್ರಿಸಿರ್ಲಿಲ್ಲ. ಮೆರವಣಿಗೆ ಎಲ್ಲ ಬರ್ತಾಯಿತ್ತು ದೇವ್ರ ಊರ ಮುಂದೆ. ಆಮೇಲೆ ಅಲ್ಲಿ ಕಳಸ ಹೊತ್ಕೊಂಡು ಮುಂದೆ ಕಳಸ, ಹಿಂದೆ ದೇವರು ಮೆರವಣಿಗೆ ಹೋಗ್ತಿತ್ತು. ಅಲ್ಲಿ ಅವ್ರವ್ರ ಮನೆಗಳ ಹತ್ರ ಪೂಜೆಗೆ ಅಂತ ಹೋಗುತ್ತೆ. ಒಂದು 2-3 ಮನೆ ಹತ್ರ ಪೂಜೆ ಮಾಡಿಸ್ತಾಯಿದ್ರು. ನಾನು ಹಂಗೆ ಒಂದು ವಿಡಿಯೋ ಮಾಡ್ಕೊತಿದ್ದೆ. ಎಲ್ಲ ಪಾಪ ಬಿಸಿಲಲ್ಲಿ ನಿಂತ್ಕೊಳ್ಳೋಕೆ ಜಾಗನೇ ಇಲ್ಲ, ಎಲ್ಲ ಬಿಸಿಲು ಜಾಸ್ತಿ ಪಾಪ. ನಮ್ಮೂರಲ್ಲಿ ಇನ್ನೂ ಒಂದು ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಎಲ್ಲಿ ಬೇಕೋ ಅಲ್ಲಿ ಶಾಮಿಯಾನ ಹಾಕಿದ್ರು. ಶಾಮಿಯಾನ ತಾವು ನಿಂತ್ಕೊಂಡ್ರೆ ತೇರು ಕಾಣಿಸಲ್ಲ ಅಂದ್ಬಿಟ್ಟು ಎಲ್ಲ ಮುಂದಕ್ಕೆ ಬರ್ತಿದ್ರು. ಎಲ್ಲ ಓಡಾಡ್ತಾಯಿದ್ವಿ ನಾವು. ಅವಾಗ ಹಂಗೆ ಜಾತ್ರೆ ಆಗಿಬಿಟ್ರೆ ನಮ್ಮೂರಲ್ಲಿ ಎಲ್ಲ ಓಡಾಡ್ತಾಯಿದ್ವಿ ನಾವು. ತೇರೇ ನೋಡ್ತಾ ಇರಲಿಲ್ಲ ಜಾಸ್ತಿ, ಬರೀ ಅಲ್ಲಿ ಬರೋ ಆಟ ಸಾಮಾನುಗಳು, ಬರೋ ಜನಗಳನ್ನೇ ನೋಡ್ತಾ ಇದ್ದಿದ್ದು ನಾವು. ಹಿಂಗೆ ಎಲ್ಲ ಓಡಾಡ್ತಾಯಿದ್ವಿ. ಈಗ ಮಕ್ಕಳೆಲ್ಲ ಓಡಾಡ್ತಾವ್ರಲ್ಲ, ಹಂಗೆ ಓಡಾಡ್ತಾಯಿದ್ವಿ ಅವಾಗ. ನಮ್ಗೆ ಅದೇ ಒಂದು ಖುಷಿ. ನಮ್ಮೂರ ಜಾತ್ರೆ ಮತ್ತು ಹಬ್ಬ 2 ಬಂದರೆ ನಮಗೆ ಒಂಥರ ಖುಷಿ ಆಗೋದು. ನಮ್ಮೂರ ಜಾತ್ರೆ ಬರೋದನ್ನೇ ಕಾಯ್ತಿದ್ವಿ ನಾವು, ಅಷ್ಟು ಒಂದು ಖುಷಿ ಇತ್ತು ಅವಾಗ. ಇದು ನನ್ನ ಫ್ರೆಂಡ್ ಮನೆ ಹತ್ರ ಬಂದು ನಿಂತ್ಕೊಂಡೆ. ಅಲ್ಲೆಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ ನನಗೆ. ಅದಕ್ಕೆ ಬಂದು ಇಲ್ಲಿ ಎತ್ತರದಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ತೇರು ಎಳಿತಾಯಿದ್ರು, ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ನಮ್ಮ ರಂಗಪ್ಪನ ತೇರು. ಜನ ಅಂತೂ ಸಿಕ್ಕಾಪಟ್ಟೆ ಜನ. ಬಿಸಿಲಲ್ಲೂ ಸಹ ಮನೆ ಮೇಲೆಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು ಜನಗಳು. ಮನೆ ಮೇಲೆಲ್ಲ ನಿಂತ್ಬಿಟ್ಟವ್ರೆ ಜನ. ನೋಡಿ ಅಲ್ಲೆಲ್ಲ ನಿಂತಿದ್ರು. ಎಷ್ಟು ಜನ ಅಂದರೆ ಸಖತ್ತು ಜನ. ಇದು ಶೆಟ್ಟಳ್ಳಿ ಆಂಜನೇಯನ ಜಾತ್ರೆ ಮತ್ತು ರಂಗನಾಥ ಸ್ವಾಮಿ, ಇದು ನಮ್ಮೂರಿನ ತೇರು ಮತ್ತು ಬೆಂಗಳೂರು ಕರಗ ಎಲ್ಲ ಒಂದೇ ದಿವಸ. ಅಂದರೆ ಈ ತೇರಿನ ದಿವಸ 101 ತೇರು ಹರಿಯುತ್ತಂತೆ. ಅವತ್ತೇ ಬರೋದು ಶೆಟ್ಟಳ್ಳಿ ತೇರು ಮತ್ತು ಇದು 2 ಒಂದೇ ದಿವಸನೇ. ಇದು 4 ಊರಿಗೆ ಸೇರುತ್ತೆ ತೇರು. ಅಂದರೆ ಜಾತ್ರೆ ರೊಳ್ಳೆಪಳ್ಳೆ, ಲಿಂಗಾಪುರ, ಚಿನ್ಗ, ಚಿಕ್ಕೊಡ್ಕಲ್ಲು, ಇದು 4 ಊರಿನ ಜಾತ್ರೆ. 4 ಊರು ಜನನೂ ಬರ್ತಾರೆ ಇದಕ್ಕೆ. 4 ಊರು ಜನನೂ ಬರ್ತಾರೆ ಈ ಜಾತ್ರೆಗೆ. 4 ಊರು ಜನನೂ ಸೇರಿ ಜಾತ್ರೆ ಮಾಡ್ತಾರೆ. ಆರತಿಗಳು ಅಷ್ಟೇ 4 ಊರಿನ ಆರತಿನೂ ಬರೋದು ಅವಾಗ. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಅನಿಸುತ್ತೆ ಆರತಿಗಳು. ಅವಾಗೆಲ್ಲ ನಾವು ಮದುವೆ ಆಗದ ಫಸ್ಟು ಎಷ್ಟು ಆರತಿ ಬರೋವು ಅಂದರೆ ಒಂದು 50-60 ಆರತಿಗಳು ಇರೋವೇನೋ. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟವ್ರು ಆರತಿಗಳೆಲ್ಲ. ಅವ್ರವ್ರ ಮನೆ ಮುಂದೆಲೇ ಬೆಳಗ್ಕೊಂತಾರೆ ಇವಾಗ. ಇವಾಗ ನಮ್ಮ ಅಮ್ಮವರು ಸಹ ಮಾಡಲ್ಲ ಆರತಿ, ಅಲ್ಲಿ ಊರಲ್ಲಿ ಮಾಡ್ತಾರಲ್ವ, ಹಂಗಾಗಿ ನಾನು ಇವಾಗ ಯಾರು ಹೊರೋರು ಇಲ್ವಲ್ಲ, ಎಲ್ಲ ಮದುವೆ. ಅವಾಗೆಲ್ಲ ಹೊರ್ತಿದ್ವಿ ಆರತಿಗಳು. ಅಂದರೆ ನಮಗೆ ಜಾತ್ರೆಯಲ್ಲಿ ಆರತಿ ಹೊರೋದೇ ನಮಗೊಂದು ಖುಷಿ ಅವಾಗ. ಇವಾಗ ಯಾರೂ ಹಂಗೆ ಹೊರಲ್ಲ. ಬರ್ತಾಯಿತ್ತು ತೇರು ಮುಂದಕ್ಕೆ. ಅಂದರೆ ಲೈನ್ಗೂ ಒಂಚೂರು ಟಚ್ ಆಗಿಲ್ಲ. ಮೇಲ್ಗಡೆ ಕರೆಂಟ್ ಲೈನ್ಗೂ ಸಹ ಒಂಚೂರು ಟಚ್ ಆಗಿಲ್ಲ. ಅಷ್ಟು ಚೆನ್ನಾಗಿ ತೇರನ್ನ ಎಳಿತಾಯಿದ್ರು. ನೀಟಾಗಿ ನಿಧಾನವಾಗಿ ಎಳಿತಾರೆ ನಮ್ಮೂರಲ್ಲಿ ತೇರು.
ಇಕ್ಕಟ್ಟಿರೋದ್ರಿಂದ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತಿತ್ತು ಅಷ್ಟೇ. ಅವಾಗೆಲ್ಲ ಬೀಳೆಲ್ಲ ಇತ್ತು, ಇವಾಗ ಬೀಳು ಏನೂ ಇಲ್ಲ, ಎಲ್ಲ ಮನೆಗಳು ಕಟ್ಕೊಂಬಿಟ್ಟವ್ರೆ. ಅವಾಗ ಹಳ್ಳಿ ಮರ ಇತ್ತು, ಅಲ್ಲಿ 2 ಮರ ಕಾಣಿಸ್ತಾ ಇತ್ತಲ್ಲ, ಅಲ್ಲೇ ಸ್ಕೂಲ್ ಇರೋದು. ಅಲ್ಲಿ ಒಂದು ಮರ ಇತ್ತು, ಹಳ್ಳಿ ಮರ, ಅಲ್ಲಿ ನಿಂತ್ಕೊಳ್ಳೋದು ತೇರು ಬಂದು. ಇವಾಗ ಹಳ್ಳಿ ಮರನೂ ಇಲ್ಲ ಅಲ್ಲಿ, ಹಂಗಾಗಿ ಬಿಸಿಲು, ಜನಗಳಿಗೆ ಅಲ್ಲಿ ನಿಂತ್ಕೊಳ್ಳೋಕೆ ನೆರಳಿಲ್ಲ ಪಾಪ. ಆದರೂ ತೇರು ಚೆನ್ನಾಗಿ ಜಾತ್ರೆ ಮಾಡ್ತಾರೆ. ಜನ ಅಂದ್ರೆ ಜನ. ನಿಧಾನವಾಗಿ ಎಳೀತಿದ್ರು ತೇರು. ನಾನು ಹಂಗೆ ನೀಟಾಗೆಲ್ಲ ವೀಡಿಯೋ ಮಾಡಿದ್ದೀನಿ. ಎಲ್ಲರೂ ನೋಡಿ ನಮ್ಮ ರಂಗಪ್ಪನ ತೇರು. ಚೆನ್ನಾಗಿ ಕಾಣಿಸ್ತಾಯ್ತಾ ತೇರು? ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಮಾಡವ್ರೆ. ನನಗಿದೊಂದು ಖುಷಿ, ನಮ್ಮೂರಿನ ಜಾತ್ರೆದೊಂದು ವೀಡಿಯೋ ಮಾಡಿದ್ನಲ್ಲ, ಇದೊಂದು ಖುಷಿ ಆಯಿತು ನನಗೆ. ನನಗೂ ಏನೋ ನನಗೆ ಇದೊಂದು ಖುಷಿ, ನನಗೊಂದು ನೆನಪು ಇರಲಿ. ಇಲ್ಲೆಲ್ಲ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಅದೆಲ್ಲ ನೆನೆಸ್ಕೊಂಡ್ರೆ ಇವತ್ತು ನಮ್ಗೆ ಎಷ್ಟು ಒಂದು ಇದಾಗುತ್ತೆ ಅಂದರೆ, ಯಾರು ನಮ್ಮ ಹಳೆ ಅಂದರೆ ಅವಾಗೆಲ್ಲ ಸಂಜೆ 4 ಗಂಟೆ ಆಯಿತು. 4 ಗಂಟೆ ನಮ್ಮಮ್ಮ ಪೂಜೆ ಮಾಡಿಸ್ಕೊಂಬರೋಣ ಬಾರಮ್ಮ ತೇರ್ಗೆ ಹೋಗಿ ಅಂತು. ಸರಿ ಆಯಿತು ಅಂದ್ಬಿಟ್ಟು ತೇರ್ಗೆ ಹೋಗಿ ಪೂಜೆ ಮಾಡ್ಸೋಣ ಅಂತ ಹೋದ್ವಿ. ನಮ್ಮಮ್ಮ ಪೂಜೆ ಮಾಡಿಸ್ತಿತ್ತು, ನಾನು ಈ ಕಡೆ ಸೈಡಲ್ಲಿ ನಿಂತ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ಅಲ್ಲೆಲ್ಲ ಕಾಯಿ ಹೊಡೆದು ಎಲ್ಲ ಪೂಜೆ ಮಾಡಿಕೊಡ್ತಾಯಿದ್ರು. ಆಮೇಲೆ ಅಲ್ಲಿ ಪೂಜೆ ಮಾಡಿಸಿ ಮತ್ತೆ ಮಾರಮ್ಮನಿಗೆ ಬಂದ್ವಿ. ಮಾರಮ್ಮಂಗೆ ಬೆಳಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ಸರಿಯಾಗಿ ಅಲಂಕಾರ ಮಾಡಿರಲಿಲ್ಲ. ಇವಾಗ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡೋರಲ್ವ, ಎಲ್ಲ ಕನಕಾಂಬರಿ ಹೂವದಲ್ಲೇ ಅಲಂಕಾರ ಮಾಡವ್ರೆ. ತಾಯಿಗೆ ಪೂಜಾರಪ್ಪನವ್ರು ಪೂಜೆ ಮಾಡಿಕೊಟ್ರು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ನಮ್ಮ ರಂಗಪ್ಪ, ನಮ್ಮ ಮಾರಮ್ಮ ಒಳ್ಳೇದು ಮಾಡಲಿ. ಧನ್ಯವಾದ.